ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ನಲ್ಲಿ ಉಗ್ರಂ ಮಂಜು ತನ್ನದೇ ಆಟದ ಮೂಲಕ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು. ಯಾವಾಗ ಗೆಳತಿ ಗೌತಮಿಯವರ ಸ್ನೇಹ ಮಾಡಿದ್ರು, ಅದಾದ ಮೇಲೆ ಉಗ್ರಂ ಮಂಜು ಗೆಲ್ಲೋದು ಕಷ್ಟ ಅಂತಾನೆ ಸಾಕಷ್ಟು ಜನ ಹೇಳೋದಕ್ಕೆ ಶುರು ಮಾಡಿದ್ರು. ಸೊ ಗೆಳತಿ ಸಹವಾಸವನ್ನ ಬಿಟ್ಟಿದ್ರೆ ಉಗ್ರಂ ಮಂಜು ಪಕ್ಕ ವಿನ್ ಆಗ್ತಾ ಇದ್ರು ಅನ್ನುವಂಥ ವಿಚಾರಗಳನ್ನ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ. ಹಾಗೆ ಸಾಕಷ್ಟು ಬಾರಿ ಕಿಚ್ಚ ಸುದೀಪ್ ಅವರು ಕೂಡ ಕಿವಿ ಹಿಂಡುವಂಥ ಕೆಲಸವನ್ನ ಮಾಡಿದ್ರು. ಆದರೆ ತನ್ನ ಗೆಳತಿಯನ್ನ ಮಾತ್ರ ಉಗ್ರಂ ಮಂಜು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಆದರೆ ಇದೀಗ ಅದೇ ಗೆಳತಿ ಗೌತಮಿಯ ಹಾದಿಯಲ್ಲಿ ಉಗ್ರಂ ಮಂಜು ನಡೆದಿದ್ದಾರೆ. ಹಾಗಾದ್ರೆ ಉಗ್ರಂ ಮಂಜು ಮತ್ತೆ ಗೆಳತಿ ಗೌತಮಿಯ ಸ್ನೇಹವನ್ನ ಮಾಡಿದ್ದಾರೆ, ಫ್ಯಾಮಿಲಿ ಜೊತೆಗೆ ಓಡಾಡ್ತಾ ಇದ್ದಾರೆ. ಸೊ ಗೌತಮಿ ಆಗಿರ್ಬೋದು, ಅವರ ಹಸ್ಬೆಂಡ್ ಆಗಿರ್ಬೋದು, ಅವ್ರ ಜೊತೆಗೆ ಇವರು ಕೂಡ ಇದ್ದದನ್ನ ನಾವು ನೋಡ್ತೀವಿ. ಸೊ ಹಾಗಾದ್ರೆ ಇವರ ಇಬ್ಬರ ನಡುವೆ ಏನಾಯ್ತು, ಯಾವ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ, ಏನಾಗಿದೆ ನಿಜವಾಗ್ಲೂ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದ್ರು ಅದರ ಹವಾ ಮಾತ್ರ ಇನ್ನೂ ಕಾಣಿಸ್ತಾ ಇದೆ. ಸ್ಟ್ರಾಂಗ್ ಸ್ಪರ್ಧಿ ಅಂತ ಅನಿಸ್ಕೊಂಡಿದ್ದಂತಹ ಮಂಜು ಅಂದ್ರೆ ಉಗ್ರಂ ಮಂಜು 5ನೇ ಸ್ಥಾನವನ್ನ ಪಡ್ಕೊಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಮಂಜು ಮತ್ತು ಗೌತಮಿ ಜಾಧವ್ ಸ್ನೇಹದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಯಾಗಿತ್ತು. ಇದು ಕೂಡ ಮಂಜು ವಿನ್ ಆಗದೇ ಇರೋದಕ್ಕೆ ಕಾರಣ ಆಯಿತು ಅಂತ ಕೆಲವರು ಅಭಿಪ್ರಾಯವನ್ನು ಕೂಡ ಪಟ್ಟಿದ್ರು. ಗೌತಮಿ ಸ್ನೇಹವನ್ನು ಮಾಡಿಲ್ಲ ಅಂತಂದರೆ ಉಗ್ರಂ ಮಂಜು ಪಕ್ಕಾ ವಿನ್ನರ್ ಆಗ್ತಾ ಇದ್ರು ಸೀಸನ್ 11ರದ್ದು ಅಂತ. ಇದಾಗಲೇ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರುವಂಥ ಮಂಜು ಅವರು ತಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳೋದಕ್ಕೆ ಬಿಗ್ ಬಾಸ್ ವೇದಿಕೆ ಕಲ್ಪಿಸಿದೆ ಅಂತ ಹೊರಗಡೆ ಬಂದ ಮೇಲೂ ಕೂಡ ಸಾಕಷ್ಟು ಸಂದರ್ಶನದಲ್ಲಿ ಹೇಳಿದ್ರು. ಸ್ನೇಹಿತರೆ, ಇದೀಗ ಅವರ ಒಂದು ಗುಟ್ಟೊಂದು ರಿವೀಲ್ ಆಗಿದೆ. ಅವರ ಮುಖ ಗ್ಲೋ ಆಗಿದೆಯಂತೆ. ಇದಕ್ಕೆ ಕುತೂಹಲದ ಕಾರಣವನ್ನ ಕೂಡ ಅವರು ಬಿಚ್ಚಿಟ್ಟಿದ್ದಾರೆ. ಸ್ನೇಹಿತರೆ, ಅದೇನಪ್ಪ ಅಂತಂದ್ರೆ ಮದ್ಯ ಮತ್ತು ಮಾಂಸವನ್ನ ಅಂದ್ರೆ ಡ್ರಿಂಕ್ಸ್ ಹಾಗೆ ನಾನ್ ವೆಜ್ ಅನ್ನ ಬಿಗ್ ಬಾಸ್ನಿಂದ ಬಂದ ಮೇಲೆ ಬಿಟ್ಟಿರೋದಾಗಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಬಿಗ್ ಬಾಸ್ನಲ್ಲಿದ್ದಾಗ ನಾನು ಹೋದ್ಮೇಲೆ ಹೇಗಿರ್ತೀನೋ ಏನೋ, ಪಾರ್ಟಿ ಪಬ್ಬು ಅಂತೆಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ಚೆನ್ನಾಗಿ ನಾನ್ ವೆಜ್ ಅನ್ನ ತಿನ್ಬೇಕು ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಆದರೆ ಇದ್ದಕ್ಕಿದ್ದಂತೆ ದಿಢೀರ್ ಅಂತ ಉಗ್ರಂ ಮಂಜು ಬದಲಾಗಿದ್ದಾರೆ. ರಜತ್ ಕಿಶನ್ ಪತ್ನಿ ಅಕ್ಷಿತಾ ಬುಜ್ಜಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮೋಕ್ಷಿತಾ ಪೈ ಜೊತೆಗೆ ಬಂದಿದ್ದಂಥ ಉಗ್ರಂ ಅವರು ಈ ವಿಷಯವನ್ನ ರಿವೀಲ್ ಮಾಡಿದ್ದಾರೆ. ಮೋಕ್ಷಿತಾ ಪಕ್ಕದಲ್ಲೇ ಕುಳಿತು ಇವರು ಊಟವನ್ನ ಮಾಡ್ತಾ ಇದ್ದು ಆಗ ತಾವು ಮದ್ಯಪಾನ ಹಾಗೆ ನಾನ್ ವೆಜ್ ಬಿಟ್ಟಿರುವ ವಿಚಾರವನ್ನ ಮಂಜು ಹೇಳಿದ್ದಾರೆ. ಇದಕ್ಕೂ ಮುನ್ನ ಅಂದ್ರೆ ಬಿಗ್ ಬಾಸ್ಗೆ ಹೋಗೋ ಸಂದರ್ಭದಲ್ಲಿ ಮದ್ಯ ಸೇವನೆ ಹೆಚ್ಚು ಮಾಡ್ತಾ ಇದ್ದೆ, ಇದೀಗ ಎಲ್ಲವನ್ನ ಕೂಡ ಸ್ಟಾಪ್ ಮಾಡಿದ್ದೀನಿ. ಅಷ್ಟಕ್ಕೂ ಬಿಗ್ ಬಾಸ್ ಹೋಗುವ ಮುಂಚೆ ಉಗ್ರಂ ಮಂಜು ಅವರು ಎಷ್ಟು ಡ್ರಿಂಕ್ಸ್ ಮಾಡ್ತಿದ್ರು ಅಂತಂದ್ರೆ ಅದರ ಮೇಲಿರುವಂತಹ ಪ್ರೀತಿ ತೋರಿಸೋದಕ್ಕೆ 2 ಬಾರಿ ಬಿಗ್ ಬಾಸ್ ವೇದಿಕೆಯ ಮೇಲೆ ಮದ್ಯದ ಬಾಟಲಿಗಳು ಮಂಜುಗಾಗಿ ವಿಶೇಷ ಪ್ರಚಾರ ನಡೆಸಿವೆ ಅನ್ನುವಂಥ ತಮಾಷೆ ವಿಡಿಯೋವನ್ನ ಕೂಡ ಮಾಡಿದ್ರು. ಅಂದ್ರೆ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ರು ಆ ವ್ಯಕ್ತಿ ತುಂಬಾ ಚೆನ್ನಾಗಿರ್ತಾರೆ, ಆದರೆ ಸಂಜೆ ಆದ್ಮೇಲೆ ಸಿಗಬಾರ್ದು, ಆ ರೀತಿ ಬದಲಾವಣೆ ಆಗ್ತಾರೆ. ಇದಾ ಉಗ್ರಂ ಮಂಜು ಅನ್ನುವಂಥದ್ದಾಗತ್ತೆ. ಬೆಳಿಗ್ಗೆ ಸೆಟ್ಗೆ ಬರಬೇಕಾದ್ರೂ ಕುಡ್ಕೊಂಡು ಬರ್ತಾರೆ, ರಾತ್ರಿನೂ ಕುಡಿತಾರೆ. ಈ ರೀತಿಯಾಗಿ ಕಿಚ್ಚ ಅವರು ಕೂಡ ಮಾತನಾಡಿದ್ರು. ಸೊ ಇದೇ ವೇಳೆ ತಮ್ಮ ಮುಖಕ್ಕೆ ಗ್ಲೋ ಬಂದಿದೆ ಅಂತ ತಂಗಿ ಎಂದೇ ಸಂಬೋಧಿಸುವಂತ ಮೋಕ್ಷಿತಾ ಹೇಳಿರೋದಾಗಿ ಮಂಜು ಹೇಳಿದ್ದಾರೆ. ನಾನ್ ವೆಜ್ ತಿನ್ನೋದನ್ನ ಹಾಗೆ ಡ್ರಿಂಕ್ಸ್ ಬಿಟ್ಟಿದ್ದೀನಿ, 48 ದಿನ ತಾಯ್ತಾ ಕಟ್ಟಿಸ್ಕೊಂಡಿದ್ದೀನಿ, ಅದಕ್ಕೆ ನನ್ನ ತಂಗಿ ಹೇಳ್ತಿದ್ರು ಮುಖ ಬ್ರೈಟ್ ಆಗಿದೆ ಅಂತ, ಸೊ ಗ್ಲಾಮರ್ ಬಂದಿದೆ ಅಂತ. ಸೊ ಕುತೂಹಲದ ವಿಷಯ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ನಲ್ಲಿದ್ದಂಥ ಗೌತಮಿ ಜಾಧವ್ ಕೂಡ ಬಿಗ್ ಬಾಸ್ನಿಂದ ಹೊರಕ್ಕೆ ಬಂದ ಮೇಲೆ ತಾವು ನಾನ್ ವೆಜ್ ಬಿಟ್ಟಿರೋದಾಗಿ ತಿಳಿಸಿದ್ದಾರೆ. ಇದೀಗ ಉಗ್ರಂ ಕೂಡ ಸೌಮ್ಯ ರೂಪವನ್ನ ತಾಳಿದ್ದಾರೆ. ಸೊ ಗೆಳತಿಯ ಹಾದಿಯಲ್ಲೇ ನಡೆದಿದ್ದಾರೆ. ಈ ಹಿಂದೆ ಉಗ್ರಂ ಮಂಜು ಅವರು ಗೌತಮಿ ಜಾಧವ್ ಅವರಿಗೆ ತಾವು ಹೇಳಿರುವ ಒಂದು ಮಾತು ಇಂದಿಗೂ ತಮ್ಮ ಮನಸ್ಸಿಗೆ ನೋವು ಉಂಟು ಮಾಡ್ತಿದೆ ಅಂತ ಹೇಳಿದ್ರು. ಅಂದರೆ ಅಂದು ರಾತ್ರಿ ನಾವು ಒಟ್ಟಿಗೆ ಕುಳಿತಿದ್ದ ಸಂದರ್ಭದಲ್ಲಿ ಫಿನಾಲೆ ಟಿಕೆಟ್ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಹೀಗೆ ಮಾತನಾಡುವಾಗ ನಾನು ಗೌತಮಿ ಅವರಿಗೆ ನೀವೇನಾದರೂ ಅಕಸ್ಮಾತ್ ಆಟಕ್ಕೋಸ್ಕರ ಫ್ರೆಂಡ್ಶಿಪ್ಪನ್ನು ಬಳಸ್ಕೊಳ್ತಿದ್ದೀರಾ ಅಂತ ಕೇಳಿಬಿಟ್ಟೆ. ಆ ಸನ್ನಿವೇಶದಲ್ಲಿ ಆ ಮಾತು ಬಂದ್ಬಿಡ್ತು. ಆದರೆ ಅದರಿಂದ ಅವರು ತುಂಬ ನೊಂದ್ಕೊಂಡಿದ್ರು. ನಾನು ಯಾಕೆ ಹೇಳಿದ್ನೋ ಹಾಗೆ ನನಗೇ ಗೊತ್ತಿಲ್ಲ. ಸೊ ಅವರು ನನ್ನ ಜೊತೆ ತುಂಬ ಒಳ್ಳೆಯ ಸ್ನೇಹಿತಿಯಾಗಿದ್ದರು. ಆ ಮಾತನ್ನ ಅಂದು ರಾತ್ರಿ ನಾನು ಹೇಳಬಾರದಿತ್ತು. ಅವರು ನೊಂದುಕೊಂಡಿರೋದನ್ನ ನೆನೆಸ್ಕೊಂಡ್ರೆ ಈಗಲೂ ಕೂಡ ನೋವಾಗುತ್ತೆ. ಆದರೆ ಆ ಪರಿಸ್ಥಿತಿಯಲ್ಲಿ ಆ ಮಾತು ಬಂದ್ಬಿಡ್ತು ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇತ್ತೀಚೆಗೆ ಬಹುಶಃ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಸೊ ಮಂಜು ಆಗಿರ್ಬೋದು ಅಥವಾ ಗೌತಮಿ ಆಗಿರ್ಬೋದು, ಜೊತೆಗೆ ಅವರ ಪತಿ ಕೂಡ ಸಾಕಷ್ಟು ಟೆಂಪಲ್ ರನ್ ಮಾಡ್ತಿದ್ದನ್ನ ಕೂಡ ಬಹುಶಃ ನೀವು ನೋಡಿರ್ಬೋದು. ಸೊ ಗ್ರೂಪ್ ಫೋಟೋಗಳನ್ನು ಹಾಕ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಕಂಪ್ಲೀಟ್ ಆಗಿ ಉಗ್ರಂ ಮಂಜು ಬದಲಾಗಿರೋದನ್ನು ನೋಡಿ ಎಲ್ರಿಗೂ ಕೂಡ ಶಾಕ್ ಆಗಿದೆ.
ಗೌತಮಿ ಜಾಧವ್ ಅವರು ವನದುರ್ಗೆಯನ್ನು ಅಪಾರವಾಗಿ ನಂಬ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ವನದುರ್ಗ ದೇವಾಲಯ ಇದೆ ಸ್ನೇಹಿತರೆ. ಇಲ್ಲಿಗೆ ಅವರು ಅನೇಕ ಬಾರಿ ಭೇಟಿ ಕೊಟ್ಟಿದ್ರು. ಈಗ ಮಂಜು ಹಾಗೆ ಗೌತಮಿ ಕುಟುಂಬ ಒಟ್ಟಾಗಿ ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಉಗ್ರಂ ಮಂಜು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋವೊಂದನ್ನು ಹಾಕ್ಕೊಂಡಿದ್ದಾರೆ. ಕುಟುಂಬ ಸಮೇತವಾಗಿ ವನದುರ್ಗೆ ತಾಯಿ ಆಶೀರ್ವಾದ ಪಡೆದ ಕ್ಷಣ ಅಂತ. ಅಂದರೆ ಗೌತಮಿ ಅವರ ಕುಟುಂಬದ ಸದಸ್ಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಅಷ್ಟು ಒಳ್ಳೆ ಬಾಂಧವ್ಯ ಇವರು ಕಂಟಿನ್ಯೂ ಮಾಡಿದ್ದಾರೆ ಸ್ನೇಹಿತರೆ. ಸೊ ಉಗ್ರಂ ಮಂಜು ಅವರು ದೊಡ್ಡ ಮಟ್ಟದಲ್ಲಿ ಈಗ ಖ್ಯಾತಿಯನ್ನ ಪಡೆದಿದ್ದಾರೆ. ಅವರ ನಟನೆಯನ್ನ ಅನೇಕರು ಮೆಚ್ಕೊಂಡಿದ್ದಾರೆ. ಸೊ ಬಿಗ್ ಬಾಸ್ ನಿಂದ ಅವರಿಗೆ ಇನ್ನಷ್ಟು ಜನಪ್ರಿಯತೆ ಸಿಕ್ಕಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅದಕ್ಕಿಂತ ಹಿಂದೆನೂ ಕೂಡ ಒಬ್ಬ ನಟನಾಗಿ ಒಳ್ಳೆ ಹೆಸರಿತ್ತು. ಅದಾದ ಮೇಲೆ ಯಾವಾಗ ಬಿಗ್ ಬಾಸ್ ನಲ್ಲಿ ಬಂದ್ರೋ ಅವಾಗಲೂ ಕೂಡ ಅವರಿಗೆ ಒಳ್ಳೆ ಒಂದು ಫೇಮ್ ಸಿಕ್ತು ಅಂತಾನೆ ಹೇಳ್ಬೋದು. ಉಗ್ರಂ ಮಂಜು ಯಾರು, ಅವರ ಒಂದು ಹಿನ್ನೆಲೆ ಏನು, ಅವ್ರು ಯಾವ ರೀತಿಯಾಗಿರ್ತಾರೆ, ಅವ್ರು ಮಾಡಿರುವಂತಹ ಸಿನಿಮಾ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಜನರಿಗೆ ಒಂದು ಕಿರು ಪರಿಚಯ ಸಿಕ್ತು ಅಂತಾನೆ ಹೇಳ್ಬೋದು. ಈಗ ಉಗ್ರಂ ಮಂಜು ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಸೊ ಉಗ್ರಂ ಮಂಜು ಆಗಿರ್ಬೋದು, ಗೌತಮಿ ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಗೆಳತಿಗೋಸ್ಕರ ಗೆಳತಿಯ ಒಂದು ಹಾದಿಯಲ್ಲೇ ಇವ್ರು ನಡೆದಿದ್ದಾರೆ. ನಾನ್ ವೆಜ್, ಮದ್ಯಪಾನ ಎಲ್ಲ ಕೂಡ ಬಿಟ್ಟಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.